ಹಾಯ್, ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ಬೇಸಿಗೆಗೆ ಫುಲ್ ಜಾರ್ ಸೋಡಾನ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 2 ರೀತಿ ಮಾಡೋದನ್ನು ತೋರಿಸಿದ್ದೀನಿ. ಹೊರಗಡೆ ಎಲ್ಲ ಈ ಸೋಡಾ ಬಗ್ಗೆ ತುಂಬಾ ನೋಡಿದ್ದೀವಿ, ಕೇಳಿದ್ದೀನಿ, ಹಾಗೆ ಟ್ರೈ ಕೂಡ ಮಾಡಿದ್ದೀನಿ. ಬಟ್ ಮನೇಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಸೊಪ್ಪು, 1-2 ಪೀಸ್ ಶುಂಠಿ, 1 ಹಸಿಮೆಣಸಿನಕಾಯಿ, ಒಂದು ಅರ್ಧ ನಿಂಬೆಹಣ್ಣು ಚೆನ್ನಾಗಿ ಹಿಂಡಿ ಇದಕ್ಕೆ ಸ್ವಲ್ಪ ಚಕ್ಕೆ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದಿಷ್ಟು ನುಣ್ಣಗೆ ರುಬ್ಕೊಂಡು ಈ ರಸ ಏನು ಬರುತ್ತೆ ಅದನ್ನು ಶೋಧಿಸಿ ಒಂದು ಲೋಟಕ್ಕೆ ಹಾಕಿ ಎತ್ತಿಟ್ಕೋಬೇಕು. ಈ ಕಡೆ ಒಂದು ತಟ್ಟೆಗೆ ಸ್ವಲ್ಪ ಉಪ್ಪನ್ನ ಸ್ಪ್ರೆಡ್ ಮಾಡಿದ್ದೀನಿ. ಇದಕ್ಕೆ ಶಾರ್ಟ್ಸ್ದು ಗ್ಲಾಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ. ನನ್ನ ಹತ್ರ ಅದಿಲ್ಲ. ನಾನು ಈ ರೀತಿ ಒಂದು ಗ್ಲಾಸ್ದು ಬೋಲ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಈ ರೀತಿ ನಿಂಬೆಹಣ್ಣೆಲ್ಲ ಹಚ್ಚಿ ಉಪ್ಪನ್ನ ಈ ರೀತಿ ಮೇಲೆ ಹಚ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೆಳಗಡೆನೂ ಹಚ್ಚಿ ಈ ಗ್ಲಾಸ್ ಜಾರ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ರುಬ್ಬಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಮಿಶ್ರಣನ ಈ ಬೋಲ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಗ್ಲಾಸ್ಗೆ ಸೋಡಾ, ಏನು ಪ್ಲೇನ್ ಸೋಡಾ ಬರುತ್ತೆ ಅದನ್ನು ಹಾಕಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಮೇಲಿಂದ ಬಿಟ್ಟರೆ ನಮ್ಮ ಫುಲ್ ಜಾರ್ ಸೋಡಾ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿ ರಿಫ್ರೆಶಿಂಗ್ ಅನಿಸುತ್ತೆ. ನನ್ನ ಮಗ ಟೇಸ್ಟ್ ಮಾಡಿದ, ಅವನಿಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ರೀತಿ ಮಾಡೋದಾದರೆ ಈ ರೀತಿ ಪ್ಲೇನ್ ಸೋಡಾ ತೊಗೊಂಡಿದ್ದೀನಿ. ಹಾಗೆ ಲೈಮ್ ಮಸಾಲ ಮಿಕ್ಸ್ ಅಂತ ಸಿಗುತ್ತೆ. ನಾನೇನು ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಲ್ವ ಅದು ರೆಡಿಮೇಡ್ ಸಿಗುತ್ತೆ. ಸೇಮ್ ಅದೇ ರೀತಿಯೇ ಒಂದು ಗ್ಲಾಸ್ಗೆ ಈ ರೀತಿ ಸೋಡಾ ಹಾಕಿ ಅದು ಏನು ಮಿಕ್ಸ್ ಇದೆ ಅಲ್ವಾ ಲೈಮ್ ಮಿಕ್ಸು ಅದನ್ನು ಸ್ವಲ್ಪ ಹಾಕಿ ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ಗ್ಲಾಸ್ಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ. ಅದನ್ನು ಅದರೊಳಗಡೆ ಬಿಡ್ತಾ ಇದ್ದೀನಿ. ನೋಡಿ ಹೇಗೆ ಉಕ್ಕಿ ಬರುತ್ತೆ ಅಂತ. ಇದು ಇನ್ನೊಂದು ರೀತಿ ಫುಲ್ ಜಾರ್ ಸೋಡಾ. ಇದು ಅಷ್ಟೇ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ ಯಾವ ರೀತಿ ಫುಲ್ ಜಾರ್ ಸೋಡಾನ ಮಾಡೋದು ಅಂತ. ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.